ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಕ್ವಶನ್ ಪೇಪರ್ ನೋಡ್ರಿ, ವೆರಿ ಇಂಪಾರ್ಟೆಂಟ. ಇವತ್ತು ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಮತ್ತು ಪಾಸಿಂಗ್ ಪ್ಯಾಕೇಜನ್ನು ಇಂಪಾರ್ಟೆಂಟ್ ಇರದ, ಆ್ಯನ್ಯುವಲ್ ಎಕ್ಸಾಮ್ಗೂ ಇಂಪಾರ್ಟೆಂಟ. ಅದರ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯನ್ನು ನೋಡಿರಿ. ನಿಮ್ಗೆ ಗೊತ್ತಾಕತಿ ಎಕ್ಸಾಮ್ ಒಳಗೆ ಏನೇನು ಬರಿಬೇಕು ಅಥವಾ ಏನೇನು ಬೇಡ ಎಂಬುದನ್ನು ನಿಮ್ಗೆ ಗೊತ್ತಾಕತಿ. ಈ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಬಿಡಿಸೋನು ಬರ್ರಿ. ವಿಭಾಗ ಫಸ್ಟ್ ಒನ್, ರಾವಣಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ರಾವಣ ಬಗ್ಗೆ ಸೀತೆಯ ಮೇಲೆ ವೈರಾಗ್ಯ ಮೂಡಿತು ಎಂಬುದನ್ನು ನೋಡ್ಬೋದು. ತದನಂತರ ಸೆಕೆಂಡ್ ಒನ್, ಗುರು ಹೇಗೆ ವರ್ತಿಸಬಾರದು? ಗುರು ಲಘುವಾಗಿ ವರ್ತಿಸಬಾರದು. ಥರ್ಡ್ ಒನ್, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಹಗೆಯನ್ನು ಬಾಲಕನೆಂದು ಉಪಯೋಗಿಸಬಾರದು. 4, ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ ಭಿನ್ನಾನ ಮಾತಿಗೆ ಕೊನೆಯಿಲ್ಲ ಎಂದು ಪುರಂದರದಾಸರು ಹೇಳಿರುವ ಮಾತಿನ ಭಾವನೆ ಎಂದರೆ ಸರಿಯಾದ ಉತ್ತರ ಯಾವುದಂದ್ರೆ ದುರ್ಜನರ ಉಪಕಾರ ಮಾಡುವ ಭಿನ್ನಾನ ಮಾತನಾಡುತ್ತಾರೆ ಎಂಬುದನ್ನು ಇಲ್ಲಿ ತಿಳಿಬಹುದು. ತದನಂತರ 5, ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾನೆ? ಜೀವನದ ನದಿಗೆ ಸೆಳೆ ಇದೆ ಎಂಬುದನ್ನು ತಿಳಿಸ್ತಾರೆ. ಅದೇ ರೀತಿ 6, ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ ಎಂಬುದನ್ನು ನೋಡ್ಬೋದು. 7, ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗಲಾಯಿತು. ಅದೇ ರೀತಿ ಎಂಬ ಹಾಮಾನಾಯಕ ಮಾತಿಗೆ ಆಶಯವೇನೆಂದರೆ ಹೊರ ರಾಜ್ಯದಿಂದ ಬಂದು ನೆಲೆಸಿದವರ ಇಲ್ಲಿನ ಭಾಷೆ ಕಲಿಬೇಕು ಎಂಬುದು ಅವರ ಆಸೆಯಾಗಿತ್ತು. 8, ಕೃಷ್ಣೇಗೌಡರ ಆಣೆ ಮೊದಲು ಯಾವ ಮಠದಲ್ಲಿತ್ತು? ಗೂಳೂರು ಮಠದಲ್ಲಿತ್ತು. ತದನಂತರ 9, ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ? ನಾಗರಾಜ ಶಿಕಾರಿ ಗಡ್ಡಿಯಲ್ಲಿ ಕೂತಿದ್ದ. ತದನಂತರ 10, ಇದ್ದಿದ್ದನ್ನು ನಡೆಸಿಕೊಂಡು ಹೋಗೋದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸವನ್ನು ಉಳಿಸಿಕೊಂಡು ಕುರ್ಚಿಯನ್ನು ಉಳಿಸಿಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ ಎಂದು ಖಾನ್ ಸಾಹೇಬ್ ಮಾತಿನ ಮರ್ಮವೇನೆಂದರೆ? ಸರಿಯಾದ ಉತ್ತರ ಅಧಿಕಾರ ಉಳಿದರೆ ಸಾಕಪ್ಪ ಎಂಬುದಾಗಿದೆ ಅವರ ನಿಯಮ. ಅದೇ ರೀತಿ ವಿಭಾಗ ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಐತೆ. ಇದು ನೋಡ್ಕೊಂಡು ಮಲ್ಟಿಪಲ್ ಚಾಯ್ಸ್ ಭಾರಿ ಇಂಪಾರ್ಟೆಂಟ್ ಆಕ್ಕವ. ಇಲ್ಲಿ ನಿಮ್ಗೆ ಪ್ರತಿಯೊಂದನ್ನು ನೀವು ನೋಡ್ಕೊರಿ, ಯಾಕಂದ್ರೆ ಎಕ್ಸಾಮ್ ಬೀಳೋ ಸಾಧ್ಯತೆ ಜಾಸ್ತಿ ಇರ್ತಾವ. ಯಾರು ಫೇಲ್ ಆಕಾರು ಮತ್ತು ಸ್ಕೋರ್ ಮಾಡೋರಿಗೆ ವೆರಿ ಇಂಪಾರ್ಟೆಂಟ್ ಪ್ಯಾಕೇಜ್ ಐತ್ರಿ. ಇಲ್ಲಿ ಬೆಟ್ಟ ಸ್ಥಳ ನೋಡ್ಬರಿ. ಬೆಟ್ಟ ಸ್ಥಳ ಫಸ್ಟ್ ಒನ್, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕನಿಗೆ ನೆನಪಾಗುವುದು ಸೀತಾ. ಸೆಕೆಂಡ್ ಒನ್, ದನಿಗಳ ಮನೆಯಲ್ಲಿ ಪಕ್ಕದಲ್ಲಿ ಹರಿಯುವ ಹೊಳೆಯ ಶಾಂಭವಿ. ಡ್ಯಾಶ್ ವಿಜ್ಞಾನದ ಅಡಿಪಾಯವೆಂಬುದು ಕಲಾಂ ಅವರ ಅಭಿಪ್ರಾಯ. ಪ್ರಶ್ನೆ ಕೇಳುವುದು ವಿಜ್ಞಾನದ ಅಡಿಪಾಯವೆಂದು ಕಲಾಂ ಸಾಹೇಬರು ಹೇಳಿದ್ದಾರೆ. ತದನಂತರ 4, ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು ಯಾರು? ಮನೋರಮೆ ಕಸ್ತೂರಿ ಎಂದವಳು. ಅದೇ ರೀತಿ ಡ್ಯಾಶ್ ಎಂಬುದು ಹಳ್ಳಿಯ ಚಹಾ ಹೋಟೆಲ್ನಲ್ಲಿ ಹೆಸರು ಚಂದ್ರಭವನ. ತದನಂತರ ಇನ್ನೊಂದು ಬಿಟ್ಟ ಸ್ಥಳ ನೋಡ್ರಿ. 11, ದುರಾಸೆಯ ಹುಡುಗನ ನಿರಾಕರಿಸಿದವರು ಡ್ಯಾಶ್ ವಿಶ್ವ ಶರ್ಮಾ. 12, ದನಿಗಳ ಹೊಳೆತ್ತಲು ಸೂಚಿಸುವ ಡ್ಯಾಶ್ ಅತ ಕದುಪನಿಗೆ ದನಿಗಳ ಬೆಳ್ಳಿ ಲೋಟ. ತದನಂತರ 13, ಶಿವಸುಬ್ರಹ್ಮಣ್ಯ ಅಯ್ಯರವರ ಕಲಾಂ ಅವರ ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದರು. ತದನಂತರ 14, ಶೇಷನ ರಾಮಾಯಣದ ಕತೆ ಡ್ಯಾಶ್ ಎನಿಗೆ ಹೇಳಿದರು? ಯಾರಿಗೆ? ವಾತ್ಸಾಯನಕ್ಕೆ ಹೇಳಿದರು. ಡ್ಯಾಶ್ ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಇರ್ತದೆ ಎಂಬುದನ್ನು ಇಲ್ಲಿ ತಿಳಿಸ್ಬೋದು. ತದನಂತರ 11, ಡ್ಯಾಶ್ ಮುಂಬಯಿಯಿಂದ ಪ್ರಸಿದ್ಧ ನ್ಯಾಯವಾದಿಯಾದರು. ಯಾರಂದ? ಪ್ಲೆಬಿಯ. 12, ಬದುಕು ಡ್ಯಾಶ್ ಅನ್ನು ಬಿಟ್ಟು ಇರುವುದಿಲ್ಲ, ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. 13, ವಿಜ್ಞಾನದ ಅಡಿಪಾಯ ಡ್ಯಾಶ್ ಪ್ರಶ್ನೆ ಕೇಳುವುದು. ವಿಜ್ಞಾನದ ಅಡಿಪಾಯ ಇದು 2 ಸಲ ಈಗ ರಿಪೀಟೆಡ್ ಆಗೈತಿ. ತದನಂತರ ಬದುಕು ಭಾಷೆ ಡ್ಯಾಶ್ ಅನ್ನುವ
ಬಿಟ್ಟು ಇರೋದಿಲ್ಲ, ಇದು ರಿಪೀಟೆಡ್ ಆಗಿರ್ತದೆ. ನೀವು ನೋಡ್ಕೊರಿ ಎಕ್ಸಾಮ್ಗಳು ಬೀಳೋ ಚಾನ್ಸಸ್ ಇದಾವೆ. ಕಲಿಯುಗದ ಅಮೃತ ಚಾರಿ ಇಲ್ಲಿ ಹೊಂದಿಸಿ ಬರೆಯಿರಿ ಅಂದವ. ನೀವು ಸರಿಯಾಗಿ ಪ್ರತಿಯೊಂದು ನೋಡಿ ಆನ್ಸರ್ನ ನಾನು ಅಲ್ಲಿ ಹೈಲೈಟ್ ಮಾಡೀನಿ. ನೀವು ಸರಿಯಾಗಿ ನೋಡ್ಕೊಂಡ್ರೆ ಎಕ್ಸಾಮ್ ಒಳಗೆ ಪಾಸ್ ಆಗ್ಬೋದು, ಸ್ಕೋರ್ ಮಾಡ್ಬೋದು ರೀ. ಒಂದ್ಸಲ ಪೂರ್ತಿಯಾಗಿ ವಿಡಿಯೋ ನೋಡ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಬಿಟ್ಟ ಸ್ಥಳ, MCQs ಮತ್ತು ಹೊಂದಿಸಿ ಬರೆಯಿರಿ. 1 ಅಂಕ ಮತ್ತು 2 ಅಂಕ ತತ್ಸಮ ತದ್ಭವ ಇವುಗಳನ್ನು ನೀವು ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗಲ್ಲ, ಮಾರ್ಕ್ಸ್ ಕಳ್ಕೊಳಕ್ಕೆ ಹೋಗಲ್ಲ. ಇಲ್ಲಿ ಭಾಷಾಭ್ಯಾಸ ಇದರೊಳಗೆ ಜಾಸ್ತಿ ಕನ್ಫ್ಯೂಸ್ ಆಕಾರ ಹುಡುಗರ. ಸಮಾನಾರ್ಥಕ ಪದ ಫಸ್ಟ್ ಅನ್ನ ಸುತ್ತ ಅಂದರೆ ಮಗ ಪುತ್ರ ಕನ, ನಂಜು ವಿಷಯ ಮತ್ತು ಹಾಲಾಕದ ಬಂಗಾರ, ಚಿನ್ನ ಕನಕ ಆಗ್ತದ. ತದಂತ ಗುಣವಾಚಕಗಳನ್ನು ನೋಡಿ ದುರ್ಗದ ದುಗ, ಕ್ರೂರ ಕರ್ಮ ಕ್ರೂರ, ಗಟ್ಟಿ ಪಾದ ಗಟ್ಟಿ. ತದನಂತರ 47ನೇದ್ರಿ ಧಾತು ರೂಪಗಳನ್ನು ನೋಡು. ತೂಗಿದನು ತೂಗು ಆಗ್ತದ, ಕೊಟ್ಟರು ಕೊಡು ಆಗ್ತದ, ಓದುವಳು ಓದು ಆಗ್ತದ. ಇಲ್ಲಿ 2 ದ್ವಿರುಕ್ತಿ ಪದಗಳನ್ನು ನಿಮ್ಮ ಸ್ವಂತ ಆಯ್ಕೆದಲ್ಲಿ ಬರೆಯಿರಿ. ಹಚ್ಚ ಹಸಿರು ನೋಡಿ ಉದ್ಯಾನವನ ಮರಗಳು ಹೇಗೆ ಹಚ್ಚ ಹಸಿರಾಗಿವೆ ಎಂಬುದನ್ನು ಬರಿಬೋದು. ಬೇಡ ಬೇಡ ಎಂದರು ರವಿಯನ್ನು ಆಟದಲ್ಲಿ ಸೇರಿಸಿಕೊಂಡರು. ಮೆಲ್ಲ ಮೆಲ್ಲನೆ ಕಳ್ಳು ಯಾರಿಗೂ ಗೊತ್ತಾಗದಂತೆ ಮನೆಗೆ ನುಗ್ತಾರೆ. ತದನಂತರ ವಿಭಕ್ತಿ ಪ್ರತ್ಯಯ 49 ಬಸಲಿಂಗನಿಗೆ, ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗ್ತದ. ಗದ್ಯದವಳು ಸಪ್ತಮಿ ಆಗ್ತದ. ನಂತರ ಮಂತ್ರಿ ಯಾವುದಾಗ್ತದ ಪ್ರಥಮ ಆಗ್ತದ. ತದನಂತರ ತತ್ಸಮ ರೂಪ 50 ತತ್ಸಮ ರೂಪ ನೋಡ್ಬೋದು. ತತ್ಸಮ ರೂಪ ಅದರೊಳಗೆ ಯಾವ್ದು ನೋಡ್ಬೋದು ಅಂದ್ರೆ ಜಸ್ ಅಂದ್ರೆ ಎಸ್. ಪರೀಕ್ಷಿಸು ಮತ್ತು ಸಕದ ಸಂಸ್ಕೃತ. ನೀವೆಲ್ಲ ಕರೆಕ್ಟಾಗಿ ನೋಡ್ಕೊರಿ. ಇವ ವೆರಿ ವೆರಿ ಇಂಪಾರ್ಟೆಂಟ್. ತೊರೆ ಇಲ್ಲಿ 40 ತೊರೆ ಬಿಡು ತ್ಯಜಿಸು ಗುರು, ಶಿಕ್ಷಕ ಕಲಿ ಪರಾಕ್ಷಮಿ. ತದನಂತರ ಗುಣವಾಚಕಗಳು ಹುಸಿದಿದೆ ಹುಸಿ, ಗೋಗೆ ಮರ ಗೋಗೆ, ಬೆಳ್ಳಿ ಲೋಟ ಬೆಳ್ಳಿ. 47ನೇದ್ರಿ ನಿಂದರು ನಿಂತು, ಬಂದಿತು ಬಂತು, ಕುಣಿದನು ಕುಣಿತು. ಕ್ರಿಯಾಪದರಿ ಹಾಡುವಳು ಭವಿಷ್ಯಕಾಲ, ಕೇಳುತ್ತಾನೆ ವರ್ತಮಾನ ಕಾಲ, ಹೋದರು ಭೂತಕಾಲ. ದೂರೆದೋಳು ಸಪ್ತಮಿ ಓಳದ್ ಬಂದೈತಿ, ಅದಕ್ಕೆ ಆಕರಣ ಮಣಿ. ಚತುರ್ಥಿ ಗೆ ವಲ್ಲಭ ಸೃಷ್ಟಿ ಆಗ್ತದ. ತದನಂತರ ತದ್ಭವ ರೂಪ ಶ್ರೀ ಸಿರಿ ಶಿರ ರಾಯ ರಾಜ್ಯ. ಎಲ್ಲನೂ ಸರಿಯಾಗಿ ನೋಡ್ಕೊಂಡು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್. ಪಾಸಿಂಗ್ ಪ್ಯಾಕೇಜ್ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಯಾವ ಕಾರಣಕ್ಕೆ ಅಂದ್ರೆ ನೀವು ಬರಿಬೇಕು, ಬರೆದು ಪಾಸ್ ಆಗ್ಬೇಕು ಅನ್ನೋದು ನಮ್ಮದು ಆಸೆ. ಸ್ಕೋರ್ ಮಾಡಿರಿ ನೀವು. ಆಲ್ ದ ಬೆಸ್ಟ್. ಆಗ ಮುಂದಿನ ವಿಡಿಯೋ ನಾನು ಸಿಗ್ತೀನಿ. ಆಗ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಆಗ ಸಪೋರ್ಟ್ ಮಾಡಿ. ಆಗ ಇಂಥ ಹೊಸ ವಿಡಿಯೋಗಳಿಗೆ ನಮ್ಮ ಚಾನಲ್ ನಿಮಗಾಗಿ ಇರ್ತದೆ. ನೋಡ್ರಿ ಸರಿ. ಹಂಗೆ ಪತ್ರ ಲೆಕ್ಕನ ಐತಿ, ಸರಿಯಾಗಿ ನೋಡ್ಕೊರಿ ಅದನ್ನ. 26 ಕನ್ನಡ ಪಾಸಿಂಗ್ ಪ್ಯಾಕೇಜ್ ರೀ. MCQs ಎಲ್ಲದಾವು ನಮ್ಮ ಯೂಟ್ಯೂಬ್ ಚಾನಲ್ದಾಗ ನೋಡ್ರಿ. ಇಷ್ಟಂತೂ ಇಂಪಾರ್ಟೆಂಟ್. ಈ ಪ್ಯಾಕೇಜ್ ಒಳಗೆ ಇಷ್ಟು ಮಾರ್ಕ್ಸ್ ಬೀಳಬೇಕು ರೀ. ಥ್ಯಾಂಕ್ ಯು ಆಲ್.